ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ರಾಜಕೀಯ ಕ್ಷೇತ್ರ ರಂಗು ಪಡೀತಾ ಇದೆ. ಈಗಾಗಲೇ ಪಕ್ಷಾಂತರ ಟಿಕೆಟ್ಗಾಗಿ ಲಾಭಿ, ಪಕ್ಷೇತರ ಸ್ಪರ್ಧೆ ಘೋಷಣೆ, ಪಕ್ಷ ಸೇರ್ಪಡೆಯಂತಹ ಕಾರ್ಯಗಳು ವೇಗ ಪಡೆದುಕೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆಯಾಗಲಿದ್ದು ಚುನಾವಣಾ ಪ್ರಚಾರ ಆರಂಭವಾಗಲಿದೆ. ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭಗಳಲ್ಲಿ ರಾಜಕೀಯ ಗಣ್ಯರು ರ್ಯಾಲಿ, ಸಮಾವೇಶಗಳನ್ನು ನಡೆಸುತ್ತಾರೆ. ಅದರಲ್ಲೂ ತಮ್ಮ ಪಕ್ಷ ಬಿಜೆಪಿ ಪರ ಪ್ರಚಾರಕ್ಕೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಣಕ್ಕಿಳಿಯುತ್ತಾರೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯದ ವಿವಿಧ ಕಡೆಗಳಲ್ಲಿ ಪ್ರಧಾನಿ ಮೋದಿ ರ್ಯಾಲಿಯನ್ನು ನಡೆಸುತ್ತಾರೆ. ಕೇವಲ ರ್ಯಾಲಿ ಅಲ್ಲದೆ ಪ್ರಧಾನಿಗಳು ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಸಮಯದಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಿರಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಸಮಯದಲ್ಲಿ ಪ್ರಧಾನಿಗಳಿಗೆ ಬಿಗಿ ಬಂದೋಬಸ್ತ್ ಭದ್ರತೆ ನೀಡಲಾಗುತ್ತದೆ. ವಿಶೇಷ ರಕ್ಷಣಾ ಪಡೆ ಪ್ರಧಾನಿಗಳಿಗೆ ಬಹಳ ಭದ್ರತೆಯನ್ನ ನೀಡುತ್ತಾರೆ. ಈ ವೇಳೆ ನೀವು ವಿಶೇಷ ರಕ್ಷಣಾ ಪಡೆಯ ಸಿಬ್ಬಂದಿಯೊಬ್ಬರು ಕಪ್ಪು ಬಣ್ಣದ ಸೂಟ್ ಕೇಸ್ ಹಿಡಿದಿರುವುದನ್ನು ಕಾಣಬಹುದು. ಪ್ರಧಾನಿಗಳ ಭದ್ರತಾ ಸಿಬ್ಬಂದಿ ಕೈಯಲ್ಲಿ ಒಂದು ಚಿಕ್ಕದಾದ ಕಪ್ಪು ಬಣ್ಣದ ಸೂಟ್ ಕೇಸ್ ಹಿಡಿದಿರುತ್ತಾರೆ. ಸಾಮಾನ್ಯವಾಗಿ ಈ ಸೂಟ್ ಕೇಸ್ ಹಿಡಿದಿರುವ ವ್ಯಕ್ತಿ ಪ್ರಧಾನಿಗಳ ಸಮೀಪದಲ್ಲೇ ಇರ್ತಾರೆ. ಯಾಕೆ ಎನ್ನುವುದು ಎಲ್ಲರ ಪ್ರಶ್ನೆ. ಹಾಗಾದ್ರೆ ಕಪ್ಪು ಬಣ್ಣದ ಸೂಟ್ ಕೇಸ್ನಲ್ಲಿ ಏನಿರುತ್ತೆ? ಸಾಮಾನ್ಯವಾಗಿ ವಿಶೇಷ ರಕ್ಷಣಾ ಪಡೆ ಸಿಬ್ಬಂದಿ ಕಪ್ಪು ಕನ್ನಡಕ ಧರಿಸುವುದರ ಜೊತೆಗೆ ಸಂಪೂರ್ಣ ಕಪ್ಪು ಉಡುಪು ಧರಿಸುತ್ತಾರೆ. ಜೊತೆಗೆ ಕಪ್ಪು ಬ್ರೀಫ್ ಕೇಸ್ಗಳನ್ನ ಸಹ ಜೊತೆಯಲ್ಲಿ ಹೊಂದಿರ್ತಾರೆ. ಈ ಸೂಟ್ ಕೇಸ್ ಪ್ರಧಾನಿ ಸೇರಿದಂತೆ ವಿಐಪಿಗಳಿಗಾಗಿ ವಿನ್ಯಾಸಗೊಳಿಸಲಾದ ಮೊಬೈಲ್ ಬುಲೆಟ್ ಪ್ರೂಫ್ ಶೀಲ್ಡ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಎನ್ಐಜೆ ಅಂತ 3ರಲ್ಲಿ ಬ್ಯಾಲಿಸ್ಟಿಕ್ ರಕ್ಷಣೆಯನ್ನು ಒದಗಿಸುವ ಅಗತ್ಯವಿದ್ದಾಗ ತೆರೆದುಕೊಳ್ಳುವಂತೆ ರಚಿಸಲಾಗಿದೆ. ಈ ಶೀಲ್ಡ್ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಇದನ್ನ ಕೆಳಕ್ಕೆ ಎಳೆದಾಗ ಇದು ರಕ್ಷಣಾತ್ಮಕ ಗೋಡೆಯಂತೆ ತೆರೆದುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿಗೆ 360 ಡಿಗ್ರಿಯಲ್ಲಿ ರಕ್ಷಣೆ ನೀಡುವಂತೆ ಇದನ್ನು ರಚಿಸಲಾಗಿರುತ್ತದೆ. ಒಂದು ವೇಳೆ ಆಗಂತುಕರಿಂದ ಏನಾದರೂ ಅವಘಡ ಸಂಭವಿಸಿದರೆ ಈ ಚಿಕ್ಕ ವಸ್ತುವಿನಿಂದ ದೇಶದ ಗಣ್ಯರನ್ನು ರಕ್ಷಿಸಲು ನೆರವಾಗುವಂತೆ ಬ್ರೀಫ್ ಕೇಸ್ಗಳನ್ನು ರಚಿಸಲಾಗಿದೆ. ಇನ್ನು ವಿಶೇಷ ರಕ್ಷಣಾ ಪಡೆಯು ದೇಶದ ಗಣ್ಯರ ರಕ್ಷಣೆಯ ಜೊತೆಗೆ ದೇಶಕ್ಕೆ ಭೇಟಿ ನೀಡುವ ಅಂತಾರಾಷ್ಟ್ರೀಯ ಅತಿಥಿಗಳ ಭದ್ರತೆಯನ್ನ ಖಾತ್ರಿಪಡಿಸುವ ಜವಾಬ್ದಾರಿಯನ್ನು ಸಹ ಹೊಂದಿದೆ. ಎಸ್ಪಿಜಿ ಕಮಾಂಡರ್ಗಳನ್ನ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ನೇಮಿಸುತ್ತದೆ. ಇದು ಕ್ಯಾಬಿನೆಟ್ ಸೆಕ್ರೆಟರಿಯೇಟಿನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಎಂದು ಹೇಳಿದ್ದಾರೆ.